ಹಾಯ್ ಫ್ರೆಂಡ್ಸ್, BMTC RPC NHK ಅವರಿಗೆ ನಾಳೆ ಎಕ್ಸಾಮ್ ಇದೆ. ಪೇಪರ್ 1 ಮತ್ತು ಪೇಪರ್ 2. ಯಾರೆಲ್ಲ ಈ ಒಂದು ಕಂಡಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ, ಯಾವ ಒಂದು ವಿಷಯಕ್ಕೆ ನೀವು ಹೆಚ್ಚು ಗಮನ ನೀಡಬೇಕು ಮತ್ತು ನೀವು ಪರೀಕ್ಷೆಗೆ ಹೋಗುವಾಗ ಏನು ತೆಗೆದುಕೊಂಡು ಹೋಗಬೇಕು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಾಳೆಯ 1/9/2024 ಭಾನುವಾರ ಕಂಡಕ್ಟರ್ ಹುದ್ದೆಯ ಪರೀಕ್ಷೆಯ ಸಲುವಾಗಿ ನೋಟಿಫಿಕೇಷನ್ ಕೂಡ ಬಿಟ್ಟಿದ್ದಾರೆ. ಹುದ್ದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕಂಡಕ್ಟರ್ RPC. ಪೇಪರ್ 1 ಬೆಳಿಗ್ಗೆ 10:30 ರಿಂದ 12:30 100 ಅಂಕಗಳ. ಪೇಪರ್ 2 ಅದೇ ದಿನ ಮಧ್ಯಾಹ್ನ 2:30 ರಿಂದ 4:30 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಅದೇ ರೀತಿ ಋಣಾತ್ಮಕ ತಪ್ಪಾಗಿದ್ದರೆ ಆನ್ಸರ್ ಅದಕ್ಕೆ ಕಾಲು ಭಾಗ, ಅಂದರೆ 4 ಉತ್ತರ ತಪ್ಪಾಗಿದ್ದರೆ 1 ಅಂಕ ಕಡಿತವಾಗುತ್ತದೆ. ಸೊ ನೀವು ಪರೀಕ್ಷೆ ಬರೆಯುವಾಗ ನಿಮಗೆ ಖಚಿತವಾಗಿ ಉತ್ತರ ಗೊತ್ತಿದ್ದರಷ್ಟೇ ನೀವು ಇದಕ್ಕೆ ಟಿಕ್ ಮಾರ್ಕ್ ಹಾಕಿ, ಇಲ್ಲದಿದ್ದರೆ ನೀವು ಹಾಗೇ ಬಿಡಿ. ಇಲ್ಲದಿದ್ದರೆ ನಿಮಗೆ ಮೈನಸ್ ಅಂಕ ದೊರೆಯುತ್ತದೆ. ಅದೇ ರೀತಿ ಪರೀಕ್ಷೆಯ ಬೆಲ್ ಸಮಯ ವಿವರಗಳು ನೀಡಿದ್ದಾರೆ, ನೀವು ಓದಿಕೊಳ್ಳಿ. ಅದೇ ರೀತಿ ಪ್ರವೇಶ ಪತ್ರದ ಜೊತೆ ಹಾಲ್ ಟಿಕೆಟ್ ಜೊತೆ ನೀವು ಕಡ್ಡಾಯವಾಗಿ ಒಂದು ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಬೇಕು. ಇದು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಫೋಟೋ ಇರುವ ಗೌರ್ಮೆಂಟ್ ID ಆಗಿರಬೇಕು. ವೋಟರ್ ID, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಗಾಡಿ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಫೋಟೋ ಇರುವ ಒಂದು ಸರ್ಕಾರಿ ID ನಿಮ್ಮ ಜೊತೆ ನೀವು ಹಾಲ್ ಟಿಕೆಟ್ ಜೊತೆ ನೀವು ತೆಗೆದುಕೊಂಡು ಹೋಗಬೇಕು. ಯಾಕೆಂದರೆ ಅವರು ನಿಮ್ಮ ಒಂದು ಹಾಲ್ ಟಿಕೆಟ್ನ ಫೋಟೋ ಮತ್ತು ಐಡೆಂಟಿ ಕಾರ್ಡ್ನಲ್ಲಿ ಇರುವ ಫೋಟೋ ಮತ್ತು ಹೆಸರು ಅವರು ಚೆಕ್ ಮಾಡುತ್ತಾರೆ. ಎರಡು ಇದರಲ್ಲಿ ಸರಿ ಸಮಾನ ಆಗೇ ಇರಬೇಕು. ಯಾಕಂದರೆ ಅವರು ಇಬ್ಬರು ಒಂದೇ ವ್ಯಕ್ತಿ ಅಂತ ನೋಡಲು ಈ ರೀತಿಯಾಗಿ ಅವರು ಒಂದು ಹೊಸ ರೂಲ್ಸನ್ನು ಅವರು ಮಾಡಿದ್ದಾರೆ. ಅದೇ ರೀತಿ ಎಕ್ಸಾಮ್ ಯಾವ ರೀತಿ ಇರುತ್ತದೆ ಅಂತ ಕೂಡ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇದು ಕಂಡಕ್ಟರ್ ಹುದ್ದೆಯ HK ಅವರ ಕ್ವಶನ್ ಪೇಪರ್ ಆಗಿದೆ. ಯಾವ ರೀತಿ ಇದೆ ಅಂತ ನೀವು ಸ್ವಲ್ಪ ಇದು ನೋಡಿಕೊಳ್ಳಿ. ಇದೇ ಒಂದು ಮಾದರಿ ಅಂತಲೇ ತಿಳಿದುಕೊಳ್ಳಬಹುದು. ಇಲ್ಲಿ ಮಯೂರ ವರ್ಮ ಕರೆಯನ್ನು ನಿರ್ಮಿಸುತ್ತಿರುವ ಮತ್ತು ದುರಸ್ತಿಗೊಳಿಸಿರುವ ಯಾವುದಾದರೂ ಇಲ್ಲಿ ಶಾಸನದ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ನೀವು ಆ ಶಾಸನದ ಯಾವುದಾದರೂ ಒಂದು ಕ್ವಶನ್ ಅವರು ಕೇಳಬಹುದು. ಇಲ್ಲಿ ನೀವು ಅದೇ ರೀತಿಯಾಗಿ ಇದು ಒಂದು ಎಕ್ಸಾಂಪಲ್ ಇಟ್ಟು ಅದಕ್ಕೆ ಸಂಬಂಧಪಟ್ಟ ವಿಷಯದಲ್ಲೇ ನೀವು ಓದಿಕೊಳ್ಳಿ. ಅದೇ ಒಂದು ವಿಷಯದಲ್ಲೇ ಅವರು ಕ್ವಶನ್ ಪೇಪರನ್ನು ರೆಡಿ ಮಾಡಿಕೊಳ್ಳುತ್ತಾರೆ. ನೋಡಿ, ಕರ್ನಾಟಕದ ರೇಷ್ಮೆ ಬೆಳೆಯನ್ನು ಪರಿಚಯಿಸುವ ಮೊದಲಿದ್ದಾರೆ. ರೇಷ್ಮೆ ಬೆಳೆ ಈಗ ಕೇಳಿದ್ದಾರೆ ಅಂದರೆ ಬೇರೆ ಯಾವುದಾದ್ರು ಒಂದು ಬೆಳೆಯ ಬಗ್ಗೆ ಅವರು ಕ್ವಶನ್ ಕೇಳಬಹುದು. ಈ ರೀತಿಯಾಗಿ ನೀವು ಸ್ವಲ್ಪ ಐಡಿಯಾ ಬರುತ್ತದೆ. ಈ ಒಂದು ಕ್ವಶನ್ ಪೇಪರ್ ನೀವು ಫಾರ್ ಎಕ್ಸಾಂಪಲ್ ಇಟ್ಟುಕೊಂಡು ನೀವು ಸ್ಟಡಿ ಮಾಡಿ. ಅದೇ ರೀತಿ ಸೈನ್ಸಿನ ಬಗ್ಗೆ ಕೂಡ ತುಂಬ ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೂ ಕೂಡ ನೀವು ಹೆಚ್ಚಿನ ಸ್ವಲ್ಪ ಗಮನ ನೀಡಿ. ಅದೇ ರೀತಿ ಇಲ್ಲಿ ನೋಡಬಹುದು ಮೆಂಟಲ್ ಎಬಿಲಿಟಿ, AB, ವರಮಾನದ ಅನುಪಾತ 5:6 ಈ ರೀತಿಯ ಒಂದು ಕ್ವಶನ್ಸ್ ಕೂಡ ಬರುತ್ತದೆ. ನೀವು ಈ ಯಾವ ರೀತಿ ಕ್ವಶನ್ಸ್ ಇದೆ ಅಂತ ನೀವು ನೋಡಿಕೊಳ್ಳಿ. ಎಕ್ಸಾಂಪಲ್ ಅದೇ ಒಂದು ಉದಾಹರಣೆ ಇಟ್ಟುಕೊಂಡು ನೀವು ಅದು ಯಾವ ರೀತಿ ಆನ್ಸರ್ ಬರುತ್ತದೆ ಅಂತ ಕೂಡ ನೀವು ನೋಡಿಕೊಳ್ಳಿ. ನೋಡಿ, ಇಲ್ಲಿ ಮ್ಯಾಥ್ಸಿನ ತುಂಬ ಒಂದು ಕ್ವಶನ್ಸ್ ಬಂದಿದೆ. ಅದೇ ರೀತಿ ಸೈನ್ಸಿನ ತುಂಬ ಕ್ವಶನ್ಸ್ ಕೂಡ ಅವರು ಕೇಳಿದ್ದಾರೆ. HK ಕಂಡಕ್ಟರ್ ಹುದ್ದೆಗೆ ನೀವು ಆ ಒಂದು ಎಕ್ಸಾಂಪಲ್ ಒಂದು ನಿಮ್ಮ ಒಂದು ಮೈಂಡಿನಲ್ಲಿ ಇಟ್ಟುಕೊಂಡು ನೀವು ಸ್ಟಡಿ ಮಾಡಿಕೊಳ್ಳಿ. ಅದೇ ಒಂದು ಬೇಸಸ್ ಮೇಲೆ ಅವರು ಈಗ NHK ಅವರ ಕ್ವಶನ್ ಪೇಪರ್ ಕೂಡ ರೆಡಿ ಮಾಡುತ್ತಾರೆ. ನೋಡಿ, 5 ಗ್ಯಾರಂಟಿ ಯೋಜನೆ ಇದೆ. ಅದನ್ನು ಹೊರತುಪಡಿಸಿ ಯಾವುದಾದರೂ ಯೋಜನೆ ಈಗ ಜಾರಿಗೆ ತಂದರೆ ಅದರ ಬಗ್ಗೆ ಕೂಡ ಅವರು ಕ್ವಶನ್ಸನ್ನು ತೆಗೆಯಬಹುದು. ನೀವು ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನೀವು ಸ್ಟಡಿ ಮಾಡಿ. ನೋಡಿ, ತಿದ್ದುಪಡಿ 71ನೇ ತಿದ್ದುಪಡಿ, ಈ ರೀತಿ ಯಾವುದಾದರೂ ತಿದ್ದುಪಡಿ ಈಗ ಅಟ್ ಪ್ರೆಸೆಂಟ್ ಆದರೆ ಅಂಥದರ ಬಗ್ಗೆ ಅವರು ಕ್ವಶನ್ಸ್ ಕೇಳುತ್ತಾರೆ. ನೋಡಿ,
ನಾನು ಕ್ವಶನ್ ಪೇಪರ್ 1 ಮತ್ತು 2 ಎರಡರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ. ಎಲ್ಲರ ಹತ್ತಿರ ಕೂಡ ಕ್ವಶನ್ ಪೇಪರ್ ಇರಬಹುದು. ಯಾರ ಹತ್ತಿರ ಇಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕುತ್ತೇನೆ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಈಸಿಯಾಗಿ ಸ್ವಲ್ಪ ನೀವು ಈ ಒಂದು ಕ್ವಶನ್ಸ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಇದನ್ನು ಮಾದರಿಯಾಗಿ ನೀವು ಇಟ್ಟುಕೊಂಡು ಸ್ಟಡಿ ಮಾಡಿ. ಈಗ ಕ್ವಶನ್ ಪೇಪರ್ 2 ಯಾವ ರೀತಿ ಇದೆ ಮತ್ತು ನೀವು ಯಾವುದ ಹೆಚ್ಚು ಗಮನ ನೀಡಬೇಕು ಅಂತ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ನೋಡಿ, ಇದು ಕ್ವಶನ್ ಪೇಪರ್ 2 ಆಗಿದೆ. ನೀವು ಈ ಕ್ವಶನ್ ಪೇಪರ್ 2ಕ್ಕೆ ಹೆಚ್ಚಿನ ಮಹತ್ವ ಕೊಡಿ. ಯಾಕಂದರೆ BMTCಯ HK ಕಂಡಕ್ಟರ್ ಹುದ್ದೆಗೆ ಅವರ ಒಂದು ಲಿಸ್ಟಿನಲ್ಲಿ ಕ್ವಶನ್ ಪೇಪರ್ 1 ತುಂಬ ಸ್ಕೋರ್ ಮಾಡಿದ್ದಾರೆ. ಬಟ್ ಕ್ವಶನ್ ಪೇಪರ್ 2ನಲ್ಲಿ ತುಂಬ ಜನರ ಒಂದು ಸ್ಕೋರ್ ಕೂಡ ಲೋ ಆಗಿದೆ. ನೋಡಿ, ನೀವು ಗ್ರಾಮರ್ ಕಡೆಗೆ ಹೆಚ್ಚು ಫೋಕಸ್ ಕೊಡಿ. ನೋಡಿ, ಕತ್ತೆ ಮಸಿ ನುಡಿಗಟ್ಟಿನ ಅರ್ಥ ವಿಶೇಷ, ಈ ಥರ ಕಂಬನಿ ಇದರ ಪದದ ಸಂಧಿಯ ಬಗ್ಗೆ, ಸಮಾಸ, ವಿಭಕ್ತಿ ಪ್ರತ್ಯಯ, ಆಮೇಲೆ ಭಾನು ಈ ಪದದ ಸಮಾನಾರ್ಥಕ ಪದ, ಈ ಥರ ಒಂದು ನೀವು ಸ್ಟಡಿ ಮಾಡಿಕೊಳ್ಳಿ. ಅಲಂಕಾರದ ಬಗ್ಗೆ, ಅದೇ ರೀತಿ ಗುಂಪಿಗೆ ಸೇರದ ಪದ, ವಿರುದ್ಧಾರ್ಥಕ ಪದ, ಇದನ್ನೆಲ್ಲ ನೀವು ಅದೇ ರೀತಿ ಯಾವುದಾದ್ರೂ ಕವಿಗಳ ಒಂದು ಅಂಕಿತ ನಾಮ ಕೂಡ ಕೇಳಬಹುದು. ಸಮಾಸದ ಬಗ್ಗೆ ಓದಿಕೊಳ್ಳಿ. ಈ ರೀತಿಯಾಗಿ ಅವರು ಕ್ರಿಯಾಪದ, ಅನ್ವರ್ತಕ ನಾಮ, ಈ ರೀತಿಯಾಗಿ ನೀವು ನಿಮಗೆ ಇಲ್ಲಿ ನೋಡಿದರೆ ಐಡಿಯಾ ಸಿಗುತ್ತದೆ. ಅದರ ಬಗ್ಗೆ ಇಲ್ಲಿ ನೀವು ನೋಡಿಕೊಂಡರೆ ನಿಮಗೆ ಗೊತ್ತಾಗುತ್ತದೆ. ನೀವು ಅದು ಆಮೇಲೆ ನೀವು ಈಸಿಯಾಗಿ ಈ ಥರ ಕ್ವಶನ್ಸ್ ಬಂದರೆ ನೀವು ಬರೆಯಬಹುದು. ನೋಡಿ, ಇಲ್ಲಿ ಅವರ ಅಂಕಿತ ನಾಮ, ಕೆಳಕಂಡ ಹರಿದಾಸರ ಅಂಕಿತ ನಾಮ ಕೂಡ ಹೊಂದಿಸಿ ಬರೆಯುವುದರಲ್ಲಿ ಕೇಳಿದ್ದಾರೆ. ನೋಡಿ, ಇದನ್ನೆಲ್ಲ ನೀವು ಓದಿಕೊಳ್ಳಿ. ಈ ಒಂದು ಕ್ವಶನ್ ಪೇಪರ್ ಫಾರ್ ಎಕ್ಸಾಂಪಲ್ ಇಟ್ಟುಕೊಂಡು ನೀವು ಓದಿಕೊಳ್ಳಿ. ಮಹಾಕವಿ ಕುವೆಂಪು ಅವರ ಕೃತಿ, ಇದರ ಬಗ್ಗೆ ನೀವು ಓದಿಕೊಳ್ಳಿ. 35 ಮಾರ್ಕ್ಸ್ ಇರುತ್ತದೆ. ಗ್ರಾಮರ್, ಸಮಾಸ, ಇದನ್ನೆಲ್ಲ ಅಟ್ಲೀಸ್ಟ್ ನೀವು ಇಲ್ಲಿ 20 ಅಂಕಗಳನ್ನಾದರೂ ತೆಗೆದುಕೊಳ್ಳಲು ಪ್ರಯತ್ನ ಮಾಡಿ. ಅದೇ ರೀತಿ ನೋಡಿ, ಆಮೇಲೆ 36 ಇಲ್ಲಿ ನಿಮ್ಮ ನೋಡಬಹುದು. ಇಲ್ಲಿ ಸಿಂಪಲ್ ಒಂದು ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ನ ಒಂದು ಕ್ವಶನ್ಸ್ ಇರುತ್ತದೆ. ಒಂದು 30 ಮಾರ್ಕ್ಸ್. ನೀವು ಇಲ್ಲಿ ಯಾವ ರೀತಿಯಾಗಿ ಅವರು ವರ್ಬ್ಸ್, ನೌನ್, ಆಮೇಲೆ ಗ್ರಾಮರ್ ಯೂಸ್ ಮಾಡಿದ್ದಾರೆ ಅಂತ ನೀವು ನೋಡಿಕೊಳ್ಳಿ. ಸ್ವಲ್ಪ ನಿಮಗೆ ಐಡಿಯಾ ಬರುತ್ತದೆ. ಇದನ್ನೆಲ್ಲ ಇಟ್ಟುಕೊಂಡು ನೀವು ಪ್ರೆಸೆಂಟ್, ಪಾಸ್ಟ್ ಟೆನ್ಸ್, ನೌನ್, ಪ್ರನೌನ್ ಇದರ ಬಗ್ಗೆ ಸ್ವಲ್ಪ ನೀವು ಓದಿಕೊಳ್ಳಿ. ಅದೇ ರೀತಿಯಿಂದಲೇ ನಿಮಗೆ ಅವರು ಕ್ವಶನ್ಸನ್ನು ತೆಗೆಯುತ್ತಾರೆ. ಟೋಟಲ್ 70, 35, 36 ಅಂದರೆ 25 ಮಾರ್ಕ್ಸ್ ಅವರು ಇಲ್ಲಿ ಗ್ರಾಮರ್ ನೀಡಿದ್ದಾರೆ. ನೋಡಿ, 25 ಮಾರ್ಕ್ಸ್ನಲ್ಲಿ ನೀವು ಅಟ್ಲೀಸ್ಟ್ ಒಂದು 15 ಮಾರ್ಕ್ಸನ್ನು ತೆಗೆದುಕೊಳ್ಳಿ, ಕವರ್ ಮಾಡಿ. ಆಮೇಲೆ 71 ಕ್ವಶನ್ಸ್ನಿಂದ 100ವರೆಗೆ ಕಂಪ್ಯೂಟರ್ ಕ್ವಶನ್ ಇರುತ್ತದೆ. ನೀವು ಬೇಸಿಕ್ ಕಂಪ್ಯೂಟರ್ ಕ್ವಶನ್ಸೇ ಅವರು ಕೇಳುತ್ತಾರೆ. ನೀವು ಇಲ್ಲಿ ನೋಡಬಹುದು, ಎಲ್ಲ ಬೇಸಿಕ್ಕೇ ಇದೆ. ನೀವು ಈಗ ಯೂಟ್ಯೂಬ್ನಲ್ಲಿ ಎಲ್ಲರೂ ಕೂಡ ಬೇಸಿಕ್ ಕಂಪ್ಯೂಟರ್ ತುಂಬ ಕ್ವಶನ್ಸ್ ಹಾಕಿದ್ದಾರೆ. ನೀವು ಅದನ್ನು ಓದಿಕೊಳ್ಳಿ. ಇಲ್ಲಿ ಕೂಡ ನೀವು ಅಟ್ಲೀಸ್ಟ್ ಒಂದು 15 ಮಾರ್ಕ್ಸ್ ಅಥವಾ 20 ಮಾರ್ಕ್ಸ್ ತೆಗೆದುಕೊಳ್ಳಿ. ಎಲ್ಲ ಬೇಸಿಕ್ಕೇ ಇರುತ್ತದೆ ಕಂಪ್ಯೂಟರ್ನಲ್ಲಿ ಕೂಡ. ನೀವು ಇದು ಚೆನ್ನಾಗಿ ಓದಿಕೊಳ್ಳಿ. ಪೇಪರ್ 2 ಆ್ಯಕ್ಚುಲಿ ಪೇಪರ್ 1ಗಿಂತ ಪೇಪರ್ 2 ಈಸಿ ಇರುತ್ತದೆ. ಬಟ್ ನೀವು ಸ್ಟಡಿ ಮಾಡಿದರೆ ನೀವು ಇಲ್ಲಿ ಕೂಡ ಒಂದು ಅಟ್ಲೀಸ್ಟ್ ಒಂದು 100ಗೆ 60 ಒಂದು ಮಾರ್ಕ್ಸ್ ತೆಗೆದುಕೊಳ್ಳಲು ಪ್ರಯತ್ನ ಮಾಡಿ. ಆಮೇಲೆ ಒಂದು 60 ಪೇಪರ್ 1 ಟೋಟಲ್ 120 ಆದರೆ ನೀವು ಸ್ಕೋರ್ ಮಾಡಿದರೆ ನೀವು ಖಂಡಿತವಾಗಿಯೂ ಕೂಡ ಈ ಒಂದು ಕಂಡಕ್ಟರ್ ಹುದ್ದೆಗೆ ಸೆಲೆಕ್ಷನ್ ಆಗುತ್ತೀರಿ. ಯಾರೆಲ್ಲ ನಾಳೆ ಎಕ್ಸಾಮ್ ಬರೆಯುತ್ತೀರಿ ಅವರಿಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳುತ್ತೇನೆ. ಏನಾದರೂ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಅದೇ ರೀತಿ ಎಕ್ಸಾಮ್ಗೆ ಹಾಫ್ ಆನ್ ಅವರ್, ಅರ್ಧ ತಾಸು ಮೊದಲು ನೀವು ನಿಮ್ಮ ಒಂದು ಸೆಂಟರಿಗೆ ಹೋಗಿ, ಅದೇ ರೀತಿ ಹೋಗುವಾಗ ನೆನಪಿನಿಂದ ನಿಮ್ಮ ಒಂದು ಹಾಲ್ ಟಿಕೆಟ್ ಮತ್ತು ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಿ.